ಜ್ಞಾನಮಾರ್ಗ ಯೂಟ್ಯೂಬ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೂ ನಮಸ್ಕಾರಗಳು. ಕುಂಭಮೇಳ ಎನ್ನುವುದು ಮೌಢ್ಯವೇ? ಅದಕ್ಕೆ ಇಲ್ಲಿದೆ ಉತ್ತರ. ಹಾಗೆಯೇ ಗಂಗಾ ನದಿಯು ಉದ್ಭವಿಸುವುದು ಗಂಗೋತ್ರಿಯಲ್ಲಿಯೋ ಅಥವಾ ಗೋಮುಖದಲ್ಲಿಯೋ ಅಲ್ಲ. ಹಾಗಾದ್ರೆ ಗಂಗಾ ನದಿ ಉದ್ಭವಿಸುವುದು ಎಲ್ಲಿ? ಅದು ಯಾವ ನದಿಗಳಿಂದ ಉದ್ಭವವಾಗುತ್ತದೆ? ಯಾವ ನದಿ ಬಂದು ಯಾವ ನದಿಗೆ ತಲುಪಿ ಗಂಗಾ ನದಿ ಉದ್ಭವಿಸುತ್ತದೆ? ಎಲ್ಲವೂ ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ. ಅದಕ್ಕಿಂತ ಮುಂಚೆ ಇದೇ ರೀತಿಯ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಜ್ಯೋತಿಷ್ಯ ವಿಚಾರಗಳನ್ನು ತಿಳಿಯಲು ನಮ್ಮ ಜ್ಞಾನಮಾರ್ಗ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಇವತ್ತಿನ ಮುಂದಿನ ವಿಚಾರವನ್ನು ತಿಳಿಯೋಣ. ಗಂಗಾ ನದಿ ಉದ್ಭವಿಸುವುದು ಗಂಗೋತ್ರಿಯಲ್ಲಿಯೋ ಅಥವಾ ಗೋಮುಖದಲ್ಲಿಯೋ ಅಲ್ಲ. ಹಾಗಿದ್ದಲ್ಲಿ ಗಂಗಾ ನದಿ ಉದ್ಭವಿಸುವುದು ಉತ್ತರಾಖಂಡ ರಾಜ್ಯದ ಶ್ರೀ ಕ್ಷೇತ್ರ ಬದರಿನಾಥದಿಂದ ಮೇಲೆ ಸಾತೋಪತ್ ಹಿಮಾನಿ ಎನ್ನುವ ಸ್ಥಳದಿಂದ ಎರಡು ಪುಟ್ಟ ನದಿಗಳು ಉಗಮವಾಗುತ್ತದೆ. ವಿಷ್ಣು ಗಂಗಾ ಮತ್ತು ದೌಲಿ ಗಂಗಾ ಈ ಎರಡೂ ನದಿಗಳು ಹರಿದು ಮುಂದೆ ಬಂದು ಒಂದರೊಳಗೊಂದು ಸಂಗಮವಾಗುತ್ತದೆ. ಇದು ಮೊಟ್ಟ ಮೊದಲ ಸಂಗಮ ಕ್ಷೇತ್ರ ವಿಷ್ಣು ಪ್ರಯಾಗವಾಗಿರುತ್ತದೆ. ಎರಡೂ ನದಿಗಳು ಸಂಗಮವಾದಾಗ ಯಾವ ನದಿಯ ಆಳ ಹೆಚ್ಚಾಗಿರುತ್ತದೆಯೋ ಆ ನದಿಯ ಹೆಸರಿನಿಂದ ಮುಂದಿನ ನದಿಯ ಹೆಸರನ್ನು ಗುರುತಿಸುತ್ತಾರೆ. ಎರಡೂ ನದಿಗಳ ಆಳ ಸಮಸಮವಾಗಿದ್ದರೆ ಮುಂದಿನ ಹರಿವಿಗೆ ಹೊಸ ಹೆಸರನ್ನು ಇಡುತ್ತಾರೆ. ವಿಷ್ಣು ಪ್ರಯಾಗದಲ್ಲಿ ವಿಷ್ಣು ಗಂಗಾ ಮತ್ತು ದೌಲಿ ಗಂಗಾ ಈ ಎರಡೂ ನದಿಗಳ ಆಳ ಹೆಚ್ಚು ಕಡಿಮೆ ಸಮಸಮವಾಗಿರುವುದರಿಂದ ಮುಂದೆ ಈ ನದಿಯನ್ನು ಅಲಕಾನಂದ ಎಂದು ಕರೆಯುತ್ತಾರೆ. ಅಲಕಾನಂದ ನದಿಯು ಮುಂದೆ ಹರಿದು ಬರುವಾಗ ನಂದಾಕಿನಿ ನದಿ ಎಡಭಾಗದ ಕಡೆಯಿಂದ ಹರಿದು ಬಂದು ಅಲಕಾನಂದ ನದಿಯೊಳಗೆ ಲೀನವಾಗಿ ಬಿಡುತ್ತಾಳೆ. ಆ ಜಾಗ ನಂದ ಪ್ರಯಾಗವಾಗುತ್ತದೆ. ಅಲಕಾನಂದ ನದಿಯು ನಂದಾಕಿನಿ ನದಿಯೊಡನೆ ಕೂಡಿಕೊಂಡು ಮುಂದೆ ಹರಿದು ಬರುವಾಗ ಅಲಕಾನಂದ ನದಿಯ ಮಡಿಲಿಗೆ ಪಿಂಡಾರ ನದಿ ಬಂದು ಸೇರುತ್ತಾಳೆ. ಆ ಜಾಗವನ್ನು ಕರ್ಣಪ್ರಯಾಗ ಎಂದು ಕರೆಯುತ್ತಾರೆ. ಈ ಅಲಕಾನಂದ ನದಿ ಮುಂದೆ ಹರಿದು ಸಾಗುವಾಗ ಕೇದಾರನಾಥದಲ್ಲಿ ಉಗಮವಾಗಿ ಬಹಳ ಗಂಭೀರವಾಗಿ ಹರಿದು ಬಂದು ಅಲಕಾನಂದೆಯಲ್ಲಿ ಲೀನವಾಗುವುದು ಮಂದಾಕಿನಿ. ಬಹಳ ಗಂಭೀರವಾಗಿ ಹರಿದು ಬಂದು ಅಲಕಾನಂದೆ ನದಿಯಲ್ಲಿ ಲೀನವಾಗುವುದು ಮಂದಾಕಿನಿ. ಅಲಕಾನಂದ ಮತ್ತು ಮಂದಾಕಿನಿಯ ಸಂಗಮ ಸ್ಥಳ ರುದ್ರಪ್ರಯಾಗ ಎಂದು ಪ್ರಸಿದ್ಧವಾಗಿದೆ. ನಂದಾಕಿನಿ, ಪಿಂಡಾರ ಮತ್ತು ಮಂದಾಕಿನಿಯ ಈ ಮೂರೂ ನದಿಗಳ ಆಳ ಅಲಕಾನಂದ ನದಿಯ ಆಳಕ್ಕಿಂತ ಕಡಿಮೆ ಇರುವುದರಿಂದ ಈ ನದಿಗಳು ಅಲಕಾನಂದ ನದಿಯೊಡನೆ ಸಂಗಮವಾದ ತಕ್ಷಣ ಅವುಗಳು ತಮ್ಮ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತವೆ ಮತ್ತು ಮುಂದೆ ಅವುಗಳನ್ನು ಅಲಕಾನಂದ ಎಂದೇ ಗುರುತಿಸುತ್ತಾರೆ. ಉತ್ತರಾಖಂಡದ ಮತ್ತೊಂದು ಭಾಗ ಉತ್ತರ ಕಾಶಿಯಲ್ಲಿರುವ ಗಂಗೋತ್ರಿಯ ಗೋಮುಖದಿಂದ ಭಗೀರಥ ನದಿ ಉದ್ಭವಿಸಿ ಅಲಕಾನಂದ ಇವೆರಡೂ ಧಾವಿಸಿ ಬರುತ್ತಾಳೆ. ಹೀಗೆ ಧಾವಿಸಿ ಬಂದ ಭಾಗೀರಥ ನದಿ ಮತ್ತು ಅಲಕಾನಂದ ನದಿ ಒಂದರೊಳಗೊಂದು ಸಂಗಮವಾಗುವ ಕ್ಷೇತ್ರವೇ ದೇವಪ್ರಯಾಗ. ದೇವಪ್ರಯಾಗದಲ್ಲಿ ಸಂಗಮವಾಗುವ ಭಾಗೀರಥ ಮತ್ತು ಅಲಕಾನಂದ ನದಿಗಳ ಆಳ ಸಮವಾಗಿರುವುದರಿಂದ ದೇವಪ್ರಯಾಗದಲ್ಲಿ ಅಲಕಾನಂದ ಮತ್ತು ಭಾಗೀರಥಿ ನದಿಗಳು ತಮ್ಮ ಅಸ್ತಿತ್ವವನ್ನು ಕಳೆದುಕೊಂಡು ಮುಂದೆ ಗಂಗಾ ನದಿಯಾಗಿ ಹರಿಯುತ್ತವೆ. ಈ 5 ಕ್ಷೇತ್ರಗಳನ್ನು ಅಂದರೆ ವಿಷ್ಣು ಪ್ರಯಾಗ, ನಂದ ಪ್ರಯಾಗ, ಕರ್ಣಪ್ರಯಾಗ, ರುದ್ರಪ್ರಯಾಗ ಮತ್ತು ದೇವಪ್ರಯಾಗಗಳನ್ನು ಕೂಡಿಸಿ ಪಂಚಪ್ರಯಾಗ ಎಂದು ಗುರುತಿಸುತ್ತಾರೆ. ಹೀಗೆ ಹಲವು ನದಿಗಳು ಕೂಡಿ ಗಂಗಾ ನದಿಯಾಗಿ ಗಿರಿ ಪರ್ವತಗಳ ಸಾಲಿನಿಂದ ಗಂಗೆ ಋಷಿಕೇಶಿ ಇಳಿದು ಬರುತ್ತಾಳೆ. ಋಷಿಕೇಶ ಹರಿದ್ವಾರವನ್ನು ಹಾದು ಮುಂದೆ ಬರುವ ಗಂಗಾ ಮಾತೆ ಯಮುನೋತ್ರಿಯಲ್ಲಿ ಉದ್ಭವಿಸುವ ಯಮುನಾ ನದಿ ಜೊತೆ ಸಂಗಮವಾಗುವ ಜಾಗ ಪ್ರಯಾಗಗಳಲ್ಲೇ ಅತ್ಯುನ್ನತವಾದ ಕ್ಷೇತ್ರ. ಪ್ರಯಾಗಗಳಲ್ಲೇ ಪ್ರಯಾಗರಾಜ ಗಿರಿಗಂಧರಗಳ ನಡುವೆ ಉಗಮವಾಗಿ ಗಂಗಾ ನದಿಯಾಗಿ ಹರಿದು ಬರುವ ಈ ನೀರಿನಲ್ಲಿ ಬ್ಯಾಕ್ಟೀರಿಯೋಫೇಜ್ ಅಂದರೆ ಬ್ಯಾಕ್ಟೀರಿಯಾ ಭಕ್ಷಕನಿರುತ್ತಾನೆ. ಇದೇ ಕಾರಣದಿಂದ ಗಂಗಾ ನದಿಯ ನೀರು ಬಹಳ ಪರಿಶುದ್ಧವಾಗಿರುತ್ತದೆ. ಈ ಗಂಗೆಯ ನೀರನ್ನು ಶೇಖರಿಸಿ ತಂದು ಮನೆಯಲ್ಲಿಟ್ಟುಕೊಂಡರೆ ವರ್ಷಗಳು ಕಳೆದರೂ ನೀರು ಕೆಡುವುದಿಲ್ಲ. ಇಂತಹ ಪರಿಶುದ್ಧವಾದ ಮತ್ತು ಅಮೃತ ಸಮಾನವಾದ ಗಂಗೆಯಲ್ಲಿ ಇಂದು ಗಂಗಾಪಾನ ಮಾಡುವ ನಮ್ಮ ಸಾಧು ಸಂತರ ಜೊತೆ ಸೇರಿ ನಾವು ಮಾಡುವ ದಿವ್ಯ ಸ್ನಾನವೇ ಭವ್ಯ ಕುಂಭ ಸ್ನಾನ. ಅದುವೇ ಮಹಾಕುಂಭದ ಸಂಭ್ರಮ. ಇದು ನಮ್ಮ ದೇಹದ ಹೊರಗಿನ ಮತ್ತು ಒಳಗಿನ ಮಲಿನವನ್ನು ಸಂಪೂರ್ಣವಾಗಿ ತೊಳೆದು ಹಾಕುವ ಒಂದು ವಿಧಾನ. ಈ ಎಲ್ಲಾ ವಿಷಯಗಳು ತಿಳಿಯದೇ ಇರುವವರು ಕುಂಭಮೇಳವನ್ನು ಮೌಢ್ಯ ಎಂದು ಎಲ್ಲರನ್ನೂ ದಾರಿ ತಪ್ಪಿಸುತ್ತಿದ್ದಾರೆ. ಒಟ್ಟಾರೆ ಹೇಳುವುದಾದರೆ ಕುಂಭಮೇಳ ಎನ್ನುವುದು ಮೌಢ್ಯವಲ್ಲ, ಇದು ನಿಜಕ್ಕೂ ಸತ್ಯ. ನಿಮಗೆ ಏನಾದರೂ ಈ ಒಂದು ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ. ಈ ವಿಚಾರವನ್ನು ನಿಮ್ಮ ಸ್ನೇಹಿತರೊಂದಿಗೆ ತಿಳಿಸಲು ಈ ವಿಡಿಯೋವನ್ನು ಶೇರ್ ಮಾಡಿ. ಸದಾ ಜ್ಞಾನಮಾರ್ಗ ಚಾನೆಲ್ನಲ್ಲಿ ಬರುವ ಎಲ್ಲ ವಿಚಾರಗಳನ್ನು ನೀವು ತಿಳಿಯಲು ಜ್ಞಾನಮಾರ್ಗ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ನಮ್ಮ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ಅನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ನಿಮ್ಮ ಪ್ರೀತಿ ಮತ್ತು ಸಹಕಾರಕ್ಕಾಗಿ ಅನಂತ ಧನ್ಯವಾದಗಳು.